ನನಗೆ ಕೊಡಬೇಕಲ್ಲ. ಒಂದು ಸರ್ಕಾರಕ್ಕೂ ಕಳಿಸ್ಕೊಡ್ಬೇಕು, ಎರಡನೇದು ನನಗೂ ಕೊಡಬೇಕು. ನೀವು ಸೇರಿಸಲೇಬೇಕು, 100% ಸೇರಿಸ್ಬೇಕು. ಹೌದು, ಏನಾಗಿದೆ, ಮೋರಿ ಪೈಪ್ಗಳು ಹಾಕ್ಬಿಟ್ಟು ನೀರು ಹೋಗಕ್ಕೆ ಪ್ರೆಸರ್ ಸಾಕು. ಕಿತ್ತಾನೆ ಬೀಕ್ನಳ್ಳಿ ರೋಡಲ್ಲಿ ಮಧ್ಯದಲ್ಲಿ ಅಡಿಕೆ, ಆ ಕಡೆ ಈ ಕಡೆ ಅಡಿಕೆ ತೋಟ ಇದೆ. ಈ ಮಧ್ಯದಲ್ಲಿ ಕೆಳಗಡೆ ಒಂದು ಏನಾಗಿದೆ, ಈ ಪೈಪ್ಗಳನ್ನ ಮೋರಿ ಮಾಡಿದ್ದೀರಾ. ಈ ಮಳೆಗಾಲದಲ್ಲಿ ನೀರು ತುಂಬ ಉಕ್ಕಿ ಹರಿದು ಇಡೀ ರೈತರ ಜಮೀನಿಗೆಲ್ಲ ತೊಂದರೆ ಆಗ್ತಾ ಇದೆ. ನೀವಿಲ್ಲಿ ಅದಕ್ಕೆ ಏನು ಮಾಡ್ಬೋದು ಈಗ, ನಾನು ನಾಳೆ PWD ಅವ್ರು ಕಳಿಸ್ತೀನಿ. ಫಸ್ಟು ನನಗೊಂದು ಎಸ್ಟಿಮೇಷನ್ ಮಾಡಿಕೊಡ್ಲಿ ಎಷ್ಟು ದುಡ್ಡು ಬೇಕು ಅಂತೇಳಿ. ಈಗ ಅದು ಓಪನ್ ಮಾಡಿ ಸೇತುವೆ ಥರ ಮಾಡ್ಬೋದು. ಏನು ವಿಡಿಯೋ ರೆಕಾರ್ಡ್ ಮಾಡಿ ಈಗ ರೈತರಿಗೋಸ್ಕರ ಹೋರಾಟ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಸರ್ಕಾರ ಪರಿಹಾರ ಕೊಡಬೇಕು. ನಮ್ಮ ಸರ್ಕಾರ ಇದ್ದಿದ್ರೆ ಸ್ಪಾಟಲ್ಲಿ ಕುತ್ಕೊಂಡು ಮಾಡಿಸ್ತಿದ್ದೆ ಪರಿಹಾರನ. ಇವತ್ತು ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಟ್ಟಿಲ್ಲ. ವಿರೋಧ ಪಕ್ಷದ ಒಬ್ಬ ಶಾಸಕನಾಗಿ ರೈತರ ಪರವಾಗಿ ಧ್ವನಿ ಎತ್ತಬೇಕು, ರೈತರ ಪರವಾಗಿ ಹೋರಾಟ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ರು, ಕನ್ಸ್ಟ್ರಕ್ಷನ್ ಬಂದು ಪೈಪ್ ಹಾಕಿದ್ರು, ಸಣ್ಣ ಸಣ್ಣ ಪೈಪ 3 ಪೈಪ್ ಹಾಕಿ ಬ್ರಿಡ್ಜ್ ಮಾಡಿದ್ರು. ಅವಾಗ ಏನಾಯ್ತು, ಬಂದು ಲಾಕ್ ಆಯ್ತು ನೀರು ಫುಲ್ಲು. ಏನು ಮಾಡೋದು, ಮೇಲಕ್ಕೆ ಮಾಡಿದ್ರು, ನೀರು ಕೆಳಗಡೆ ನಿಂತ್ಕೊಳ್ಳೋದು. ಅದಾಯ್ತು, ಅದು ಮತ್ತೆ ತೆಗೆದ್ರು. ಏನು ಪ್ರಾಬ್ಲಮ್ ಆಗ್ತದೆ, ಇದು ನೀರು ಮೇಲ್ಗಡೆಯಿಂದ ನೀರು ಹೆವಿ ಬಂತು. ಇಲ್ಲಿಂದ ನೀರು ಬಂತು.